ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ. ಆ ಮೀನ್ ನಾನು ವಾಪಸ್ ಇದ್ರಲ್ಲ ಬಿಡ್ತೀನಿ. ಅವ್ರ 3 ಜನದಲ್ಲಿ ಯಾರು ಸರಿ ಇಲ್ಲ ಹಿಡಿದ್ರೆ 10,000 ಕುಡ್ಸು, ನೀರು ಕುಡ್ಸು. ಅದಲ್ಲೇ ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ. ಬರೇ ನೀರ್ ಕುಡ್ಸರ್ ಆಗಲ್ಲ, ಊಟನೂ ಮಾಡಿಸ್ಬೇಕಣ್ಣ. ಅದಲ್ಲೇ ಅದನ್ನ ನಾನು ಅವಾಗಿಂದ ಹೇಳ್ತಾ ಇರೋದು. ಬಿಡು, ನುಂಗ್ಲಿ ಬಿಡು, ಅದಕ್ಕೆ ಸ್ವಲ್ಪ ನೀರು ಕುಡ್ಸೀಗ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೆ ಇವಾಗ ಮೀನು ಹಿಡಿಯೋಣ ಅಭಿಯವ್ರ ತೊರೆಯಲ್ಲಿ ಅಂದ್ಬಿಟ್ಟು ಗಾಣ ತರಕ್ ಬಂದಿದೀವಿ. ಇದೆಂತ ಇದು 5 ರೂಪಾಯಿ ಒಂದು, ಇದು 10 ರೂಪಾಯಿ 3 ಅಲ್ವಾ? 4 ಕೊಡಿ ಅಣ್ಣ. ದಾರ ಕಟ್ಕೊಡ್ತೀರಾ? ಬರಲ್ವಾ? ನಮಗೂ ಬರಲ್ವೇ. ಇದು ದಾರ, ಇದು ಗಾಣ ಅಲ್ವಾ? ಅದು ಸೀಸಾನಾ? ಓಕೆ. ಹಾ, ಇಲ್ಲ ಹಿಂಗೆಲ್ಲ ಕಟ್ಕೋತಾರೆ. ಮುಳುಗ್ಬಾರ್ದು ಅಂತ ಅದು ಮುಳುಗ್ಬೇಕು ಅಂತ. ಇದು ಮುಳುಗ್ಬೇಕು ಅಂತ ತೇಲ್ ಬಿಡುತ್ತಲ್ಲ ಗಾಳಿಗೆ, ಗಾಳಿ ಇದು ನೀರಿಗೆ ಇದು ತೂಕ ಇದ್ದಾಗ ನೀರೊಳಗೆ ಮುಳುಗುತ್ತಾ. ಓಕೆ ಓಕೆ. ಅಲ್ಲಿ ಒಂದು 25 ಜನ ಇದೀವಿ ನಾವು ಟೈಮ್ ಪಾಸ್ ಮಾಡಕ್ಕೆ. ಅದಕ್ಕೇನೆ ಎಲ್ಲ ಹಾಕ್ತಾರೆ, ಬೀಳಲ್ಲ ಗೊತ್ತು, ಹಾಕೋದು ಟೈಮ್ ಪಾಸು. ಅದಕ್ಕೆ ಎಲ್ಲ ಮೀನಿನ ಗಾಣದ ಐಟಮ್ಸ್ ಎಲ್ಲ ಫುಲ್ ಆಗಿ ತಗೊಂಡಿದೀವಿ. ನೆಕ್ಸ್ಟ್ ಲೆವೆಲ್ ಮೀನ್ ಹಿಡಿಯೋದೆ, ಸುಡ್ತಾಕ್ಬಿಡ್ತೀವಿ ಇವತ್ತು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಅಣ್ಣನ ಹತ್ರ ಗಾರ್ಡನ ಕಟ್ಟಿಸ್ಕೊತಾ ಇದೀವಿ. ಪ್ರೊಫೆಷನಲ್ ಅಣ್ಣ ಕಟ್ತಾವ್ರೆ. ದಾರ ಫಾಲ್ಟ್ ಅಂತೆ ನಾವು ತಂದಿರೋದು. ಅಲ್ಲಿ ದಪ್ಪ ಐತೆ ಅಂತ ಅಂದ್ಬಿಟ್ಟಿದ್ದೀವಿ. ದಪ್ಪ ಇದೆ ಅಂತ ತಂದ್ಬಿಟ್ವಿ ನಾವು. ನೋಡೋಣ ಏನ್ ಬೀಳುತ್ತೆ. ಒಂದು 10-20 ನಿಮಿಷ ಇಲ್ಲೇ ನೋಡಿ. ಆನೆ ಮೀನು ದೊಡ್ಡವೇ 4 kg 5 kg ಅಷ್ಟೆಲ್ಲ. ಹೌದಾ? ಇಲ್ಲೇ ಅದ. ಹಂಗಾರೆ ಒಂದು ಟ್ರೈ ಮಾಡ್ಬಿಟ್ಟೋಯ್ತೀವಿ. ಇಲ್ಲೇ ಅಣ್ಣನ ಜೊತೆ ಒಂದು ಟ್ರೈ ಹಾಕೋಣ ಅಂದ್ಬಿಟ್ಟು ಈಗ ಇಲ್ಲೇ ಗಾಣ ರೆಡಿ ಮಾಡ್ಕೊಂತ ಇದೀವಿ. ಅದು ಆನೆ ಮೀನು ಅಂತ ಬೀಳ್ತಾ ಇದೆ ಅಂತ ಅಲ್ಲಿ ನೋಡಿ, ಅಲ್ಲಿ ಹೊಡಿತಾ ಇದೆ ನೋಡಿ. ಇದನ್ನ ಇವಾಗ ಹೊಡಿಯೋಕ್ಕೆ ಸ್ಕೆಚ್ಚು ವೆಬ್ಸೈಟ್ ಸ್ಕೂಲ್ ಅವರು. ನೋಡೋಣ ಏನಾಗತ್ತೆ. ಏನೇ ಹೇಳ್ರಿ, ಇದಕ್ಕೇನೆ ಹಳ್ಳಿ ಜನ ಸೂಪರ್ ಅನ್ನೋದು. ಪಾಪ ಅವ್ರ ಕೆಲಸ ಬಿಟ್ಟು ನೀಟಾಗಿ ನಮಗೆ ಗಾಣ ಕಟ್ಕೊಡ್ತಾ ಇದಾರೆ ಒಂದು 20 ನಿಮಿಷದಿಂದ. ಅದೇ ನಮ್ಮೂರಾದ್ರೆ ನೋಡಿದಿರಲ್ಲ, ಅಣ್ಣ ಬ್ಯುಸಿ ಆಗಿದ್ದಾರೆ, ಅಣ್ಣ ಬೇರೆ ಲೈನ್ಲಿದ್ದಾರೆ, ಅಣ್ಣ ಕೇಳಿ ಫೋನ್ ಮಾಡ್ತೀನಿ ಹೀಗೆ ಹೇಳ್ಕೊಂಡೆ ಬಿಲ್ಡಪ್ ತಗೋತಿರಲ್ಲ. ಆನೆ ಮೀನು ಹೊಡಿತೀವಿ ಅಂದ್ಬಿಟ್ಟು ಫಸ್ಟ್ ಅಟೆಂಪ್ಟ್ ಆಗ್ತಾವ್ರೆ ನಮ್ಮ ಗಾಣದಲ್ಲಿ. ವಯರು ಇನ್ನ ಬಿಡ್ಬೇಕು. ಸೆಕೆಂಡ್ ಅಟೆಂಪ್ಟ್ ಹೊಡೆದ್ರು, ಪಕ್ಕಾ ಹೊಡೆದ್ರಿ. ಸರಿ, A few moments later. ಆನೆ ಮೀನು ಹೊಡೆದು ಕೊಟ್ರು ನಮ್ಗೊಂದು. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ. ತಿನ್ನೋ ಮೀನೆಲ್ಲ ಇದು. ಯಾವ ಇವೆಲ್ಲ? ಹರ್ಷ ಇನ್ನೊಂದು ಮೀನು ಹಿಡಿದಾನೆ. ಕಂಗ್ರಾಚುಲೇಷನ್ ಬ್ರದರ್. ಕ್ರೇಜಿ ಆಗಿದೆ ಇದಂತೂ. ಇದೊಂದು ಅವಾಗ್ಲೇ ಎಣ್ಣೆ ಇಟ್ಕೊಟ್ಟಿದ್ದು, ಇದ್ ನಮ್ಮ ಹರ್ಷ ಹಿಡ್ದಿರೋದು. ಫ್ರೆಶ್ ಬಿಸಿ ಬಿಸಿ ಚೆನ್ನಾಗಿರುತ್ತಲ್ಲ ತಾತ. ಇವನ್ ಬಾಯಲ್ಲಿ ನೀರು ಉರ್ತು ಎಣ್ಣ ಇಟ್ಕೊಟ್ಟಿರೋ ಮೀನ ಹರ್ಷನ ಹಿಡ್ದ ಹಾಕ್ಬಿಟ್ಟಲ್ಲಿ ಫುಲ್ ಪಿಡ ಮಾಡ್ಕೊಬಿಡ್ತೀವಿ ಈಗ. ರೆಡಿ ಮಾಡುದು ಎರಡು ಅಲ್ಲಿ ಅವನ ಹತ್ರ ಏಸ್ಕೊಂಡು ಅವನ ಹತ್ರ ಹಾಕಿದ್ನಲ್ಲ ಕರೆಕ್ಟಾಗಿ ಬೀಳುತ್ತ ಅಂತ ಹಾಕದ. 2 ಹಾಕ್ದವ್ರು, 2ಕ್ಕೊಂದೊಂದು. ಒಂದು ಕಾಟ್ಲ, ಒಂದು ಲೋ. ಈ ನನ್ನ ಮಕ್ಳು ಇಷ್ಟು ಬಾಧೆ ಕೊಡ್ತಾವ್ರೆ. ಹೆಂಗೆ ಬೈ ನಾವು ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಆ ಕಡೆ ಎತ್ಕೊಂಡು ಹೋಗು. ಒಂದು ಮಿಸ್ ಆಯಿರಿ ಸರ್, ಸ್ವಲ್ಪ ಕಂಟಿನ್ಯೂಸ್ಕೊಳ್ತೀರಿ. ಫೈನಲಿ ನಮ್ಮ ಅಭಿಯವ್ರ ತೊರೆಯಲ್ಲಿ ಮೀನು ಹಿಡಿಯಕ್ಕೆ ರೆಡಿ ಆಗ್ತಾ ಇದೀವಿ. ನಮ್ಮ ನಿಖಿಲ ಮೈದಾ ಸೆಟ್ ಮಾಡ್ತಾವನೆ, ಇವನ್ ತಿನ್ನಕ್ಕೆ ರೆಡಿ ಆಗವನೆ. ಇವನ್ ಮಾಮೂಲಿ ಮೈಗಳ ಏನು ಮಾಡಲ್ಲ. ಕೆರೆ ಕಟ್ಟೆ ಮೇಲೆ ಹತ್ತಕ್ಕೆ ಈ ತರ ಎಲ್ಲ ಸಾಹಸ ಮಾಡ್ತಾವ್ರ ಹುಡುಗರು. ಯಾಕೆ ಇಳಿಯೋದು ಹೆಂಗ್ ಇಳಿತಾರೋ ಗೊತ್ತಿಲ್ಲ. ನೋಡ್ರಿ, ಡಿಸ್ಕಷನ್ ಏನು ಅಂದ್ರೆ ಪಕ್ಕದ ತೊರೆಯಲ್ಲಿ 2 ಮೀನು ಹಿಡ್ಕೊ ಬಂದಿದ್ದ ಆಗ್ಲೇ. ಆ ಮೀನ್ ನಾನು ವಾಪಸ್ ಇದ್ರಲ್ಲ ಬಿಡ್ತೀನಿ. ಅವ್ರ 3 ಜನದಲ್ಲಿ ಯಾರು ಸರಿ ಇಲ್ಲ ಹಿಡಿದ್ರೆ 10,000. ಏನ್ರಪ್ಪ, ಮೀನಿನ ಬದುಕಿದೆ ಮತ್ತೆ ನೀರಿಗೆ ಬಿಡ್ತಾನಂತೆ. ಇದು ಹೆಂಗಿರೋ ಕ್ಲೋಸ್ ಸರ್ಫೇಸ್ ಅಲ್ವಾ, ಇಷ್ಟರಲ್ಲಿ ಹಿಡಿಬೇಕು. ಇಷ್ಟರಲ್ಲಿ ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮಗ್ ಸಾಧ್ಯನಾ? ಆಮೇಲೆ ಇದು ಆಗಕ್ ಸಾಧ್ಯನಾ? ಹಿಡಿದು ಹತ್ತತ್ರ 2 ಅವರ್ ಆಗಿದೆ. ಇನ್ನು ಹೆಂಗಿದೆ ಓಪನಿಂಗ್ ಥ್ರಿಲ್? ಮೋರಿಗೆ ಹಾಕ್ತಾನೆ. ಅಪ್ಪ ದೇವ್ರೆ, ಇವತ್ತು ನನ್ನ ಮೇಲೆ ಕರ್ಣೆ ಬಂತೇನಪ್ಪ. ನಿನ್ನ ಹೆಸರೇನ್ಲ? ಅದ್ವಿಕ್ಕು. ನೀಟಾಗಿ ತಿನ್ನಿಸ್ಬೇಕು. ಹಂಗ ತಿಂತದ ಅದು ಏಟಾಗಿಲ್ಲ, ಅದು ಬಾಯಿಗೆ ಹಾಕ್ಬೇಕಾ?
ಏನ್ ಬಾಯೊಳಗಡೆ ಇಕ್ಬೇಕಾ? ಹಂಗ್ ತಿನ್ಸರ್ ಆಗಲ್ಲ ಕಣ್ಣ, ಬಾಯಿಗಿಡ್ಬೇಕು. ಬಂದ್ ತಿನ್ಸಿ, ಬಂದ್ ತಿನ್ಸಿ. ಚಿರಂಜಿನ ಐತೆ ಅದ್ರ ಬಾಯಿ ಒಳಗಡೆ. ಹಾ ತಗೋ ಕುಡ್ಸು, ನೀರ್ ಕುಡ್ಸು. ಹಾ ಅದಲ್ಲೇ ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ. ಇವಾಗ ಹಂಗೆ ಇಟ್ಕೊಂಡಿದ್ಯಲ್ಲ ಅದನ್ನ ತುರ್ಕ್ಲಾ ಬಾಯಿಗೆ ಹಾಕ್ಲಾ ನೀಟಾಗಿ. ಹಾ ತಿನ್ಸು ಅಂತ ಹೇಳ್ತಾರದು. ಇನ್ ಸ್ವಲ್ಪ ತುರ್ಕೊ, ಇನ್ ಸ್ವಲ್ಪ ತುರ್ಕ್ಲಾ. ಒಂದೊಂದೇ ತಿಂದು ತುರ್ಕರಿ, ಯಾವಾಗ್ಲೂ ತುರುಕ್ತೇನೆ, ಇವತ್ತೆಲ್ಲ ತುರುಕ್ತೆ. ನೀರ್ ಬೇಕಾದ್ರೆ ಕುಡಿಸ್ಬಿಡ್ತೀನಿ ಇನ್ನೊಂದ್ 2 ಸಲ. ನೀರ್ ಬೇಕಾದ್ರೆ ಕುಡಿಸ್ತೀನಿ ತಾಯಿ. ಇನ್ನ 2 ಸರಿ ಕುಡಿಸ್ತೀಯಾ? ಲೋ ಬರೇ ನೀರ್ ಕುಡ್ಸರ್ ಆಗಲ್ಲ, ಊಟನೂ ಮಾಡಿಸ್ಬೇಕಣ್ಣ. ಸ್ವಲ್ಪ ಅದ್ರಲ್ಲೇ ಹೊಟ್ಟೆ ತುಂಬಿಕೊಳ್ಳುತ್ತೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ನೀವು ಸಾಕ್ತೀರಾ? ಲೈ ಒಂದೊಂದ್ ಯಾವ ಕಾಲಕ್ಕೆಲ್ಲ ತಿನ್ನಿಸ್ತೀಯ ನೀನು? ಬಾಯಿ ಇರೋದೇ ಇಷ್ಟು. ಏನ್ ಮಾಡು ಗೊತ್ತಾ, ಒಂದ್ ಬೆರಳಲ್ಲಿ ಹಿಂಗ್ ಬಾಯಿ ನಗ್ಲ ಮಾಡ್ಕೊಂಡು ನಿನ್ ಬಾಯಲ್ಲಿ ತುರ್ಕೋ ಅಂತ ಹೇಳೋದು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಅದಲ್ಲೇ ಅದನ್ನ ನಾನು ಅವಾಗಿಂದ ಹೇಳ್ತಾ ಇರೋದು. ಬಿಡು, ನುಂಗ್ಲಿ ಬಿಡೋದಕ್ಕೆ ಸ್ವಲ್ಪ ನೀರ್ ಕುಡ್ಸೀಗ. ಅಲ್ಲಿ ನೀನ್ ನುಂಗಕ್ಕೆ ಬಿಡದೆ ನೀನು. ಅದು ಕಪ್ಪಿ ಮದೇವಿ. ನಿಂತಲ್ಲ ಅದು ಮೋಸ್ಟ್ಲಿ ಹೊಟ್ಟೆ ತುಂಬ ಐತೆ ಅನ್ಸುತ್ತೆ ಅವನಿಗೆ. ಏನ್ ಮಾಡ್ತೀರಾ ಗೊತ್ತಾನಾ? ನೀವು ಬಾಯಿಂಗ ಅಗ್ಲ ಮಾಡ್ರಿ, ಅಗ್ಲ ಮಾಡ್ಕೊಂತೀನಿ. ತುರ್ಕುಳ್ಳ ಎತ್ಕೊಂಡು ಫುಲ್ಲು ಒಳಗಡೆ ಹಾಕ್ಬಿಡ್ರಿ. ಎಲ್ಲಿ ತನಕ ಹಾಕ್ಲ ಒಳಿಕೆ ಅಂದ್ರೆ ಎಷ್ಟು ಗಂಟೆ ಬೆಸ್ಟ್ ಎಷ್ಟು ಆಗುತ್ತೋ ಅಷ್ಟು ಹಾಕ್ಬಿಡ್ರಿ. ಒಂದ್ ಕೆಲ್ಸ ಮಾಡು, ಅಲ್ಲಿ ಒಳಗ್ ಸ್ಪೂನ್ ಐತೆ, ತಗೊಂಬಾ ಸ್ಪೂನ್ ತುಂಬ ತುಂಬ್ಕೋ. ಒಂದ್ ಕೈಯಲ್ಲಿ ಒಂದು ಬಾಯಿ ಅಗ್ಲ ಮಾಡ್ತೀನಿ, ತುರುಕ್ಬಿಡು. ಇವಾಗ ಪರ್ಫೆಕ್ಟ್ ಪಾರ್ಟ್ನರ್ ಯಾರು ಗೊತ್ತಾ ನಿಂಗೆ? ಇವನೇ ನಿಖಿಲ. ಅವ್ನ್ ಕರ್ಸರೆ ನೀಟಾಗಿ ಮಾಡ್ಕೊಡ್ತಾನ ಅವೆಲ್ಲ. ಬಂದ್ ತಿನ್ಸೋಣ. ನಿಮ್ ತೊಡೆ ಮೇಲೆ ಒಂದ್ ನಿಮಿಷ, ನಿಮ್ ತೊಡೆ ಮೇಲೆ ಒಂದ್ ನಿಮಿಷ ಕೆಲ್ಸ ಕೊಡ್ತೀನಿ. ಮೀನು ಕಡಲೆಪುರಿ ತಿಂತಲ್ಲ ಅಣ್ಣ, ಕಡಲೆಪುರಿನ ನಿಮ್ ಬಾಯಿ ಒಳಗಡೆ ಇಟ್ಕೊಳ್ಳಿ. ಮೀನ್ನ ಬಾಯಿ ಹತ್ರ ಇಡ್ತೀನಿ, ಉಗಿರಿ. ಹಂಗೆಲ್ಲ ಮಾಡಕ್ ಹೋಗ್ಬಿಡ್ರಿ. ಪಾಪಾಗೆ ನೀವ್ ಮಾಡ್ರಿ, ನಾನು ಮೀನೆಲ್ಲ ಗೊತ್ತಲ್ಲ. ಯಾರಿಗೆ? ನೀನಂತೆ ಬಾಗೋರ ಇಲ್ಲಿ. ಆ ಹುಡುಗನ್ ಕೇಳಲ್ಲ ಅಲ್ಲಿ ಕೂತವನಲ್ಲ ಮಧ್ಯ. ಅಯ್ಯೋ ಬಂದಪ್ಪ, ನನ್ನ ಬಾಳಿನ ಅಮಾಸ್ಯೆ ನನ್ನ ಮಗ ಇವನು. ಲೋ ಬಾರ. ಏನ್ ಮಾಡೋಣ, ನಾಯಿ ತಿನ್ಸ್ತೀನಿ. ನಾಯಿ ಕಾಲೆಲ್ಲ ಕಟಾಕ್ ಬಿಡೋಣ. ನಾಯಿ ಬಾಳಗಡೆ ಕಡಲೆಪುರಿ, ಮೀನ್ನ ಅದ್ರ ಬಾಳಗಡೆ ತಿಂತಾನೆ. ಅಬ್ಬಿ ಒಬ್ನೇ ಕಣ ನಿಂಗೆ ಹಾಕೋದು ಬಾಯಿಗೆ. ನಿನಗಲ್ಲ ಮೀನ್ಗೆ. ಇಲ್ಲೆಲ್ಲ ವಾಶ್ರೂಮ್ ಜಾಗ ಐತಾ? ಬೈಲು ಮನೇಲಿ ಐತ ವಾಶ್ರೂಮ್ ಮಾಡಿದೀರಾ? ಐತೆ. ಬೈಲೇನ ನೀನು?